ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಹಿಂದೆ ನಾನು ನಿಮಗೆ ಒಂದು ವಿಭಿನ್ನ ರೀತಿಯಾದಂಥ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಇದನ್ನು ಹೇಗೆ ಮಾಡಬೇಕು, ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲನೆಯದಾಗಿ ಈ ಕ್ರಿಯೆಯನ್ನು ಶುಕ್ರವಾರದ ದಿನ ಮಾಡಬೇಕಾಗುತ್ತೆ. ಇದಕ್ಕೆ ಭುಜಪತ್ರೆ ಬೇಕಾಗುತ್ತೆ ಮತ್ತು ಒಂದು ಹಸಿರು ಪೆನ್ ಅಂದರೆ ಗ್ರೀನ್ ಕಲರ್ ಪೆನ್ ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ಒಂದು ಬಿಳಿಯ ಹಾಳೆ ತೆಗೆದುಕೊಳ್ಳಿ. ಬಿಳಿಯ ಹಾಳೆಯ ಮೇಲೆ ಭುಜಪತ್ರೆಯನ್ನು ಇಟ್ಟು ಗ್ರೀನ್ ಪೆನ್ನಿನ ಸಹಾಯದಿಂದ ಏನು ನಾನು ನಿಮಗೆ ಒಂದು ಯಂತ್ರವನ್ನು ಕೊಟ್ಟಿದ್ದೀನೋ ಆ ಯಂತ್ರವನ್ನು ಬರೀಬೇಕಾಗುತ್ತೆ. ಮೊದಲಿಗೆ ಬಾಕ್ಸ್ ಹಾಕಿ ಅದರ ಒಳಗಡೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಒಂದು ತ್ರಿಕೋನಾಕಾರದ ತ್ರಿಭುಜವನ್ನು ಬರೆದು ಓಂ ಶ್ರೀಂ ಕ್ಲೀಂ ನಮಃ ಅಂತ ಬರೆದು ಏನು ಬಾಕ್ಸ್ ಹಾಕಿದಿರೋ ಅದಕ್ಕೆ 4 ದಿಕ್ಕಿನಲ್ಲೂ 4 ತ್ರಿಶೂಲವನ್ನು ಬರೆದು ಹುಡುಗ ಹುಡುಗಿ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಆ ಭುಜಪತ್ರೆಗೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿದ ನಂತರ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ನಿಮಗೆ ಒಂದು ಮಂತ್ರವನ್ನು ಕೊಡ್ತೇನೆ. ಆ ಮಂತ್ರವನ್ನು ನೀವು 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಭುಜಪತ್ರೆಯನ್ನು ಆ ಬಿಳಿಯ ಹಾಳೆಯಲ್ಲಿ ಹಾಗೆ ಫೋಲ್ಡ್ ಮಾಡಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ಬಿಡಿ, ಇಲ್ಲ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಂಡ್ಬಿಡಿ, ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ಬಿಡಿ. ಸಾಕು. ಏನಾಗುತ್ತೆ ಅಂದರೆ, ಯಾರಿಗೋಸ್ಕರ ನೀವು ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರ್ತೀರೋ ನೀವು ಅವರ ಹಿಂದೆ ಹೋಗೋದು ಬೇಕಾಗಿಲ್ಲ, ಅವರೇ ನಿಮ್ಮ ಹಿಂದೆ ಬರ್ತಾರೆ. ಏನು ನಿಮ್ಮ ಪ್ರೀತಿ ಕಳೆದು ಹೋಗಿದೆಯೋ ಅದು ಮರಳಿ ನಿಮಗೆ ಸಿಗುತ್ತೆ. ನೀನು ಬೇಡ ಚೀತು ಅಂತ ಯಾರು ಹೋಗಿರ್ತಾರೋ ಅವರೇ ನಿಮ್ಮ ಹಿಂದೆ ಬರ್ತಾರೆ. ಇದು ಸಿದ್ಧಾಂತ. ಇದನ್ನು ಯಾರ ಕೈಯಿಂದನೂ ತಪ್ಪಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಕಾಲ ಸಂಹಾರಾಯ ರೀಂ ರೂ ಫಟ್ ಹಮ್ಮುಖಿ ಆಕರ್ಷಣಂ ಕುರು ಕುರು ಸ್ವಾಹ. ಓಂ ನಮೋ ಕಾಲ ಸಂಹಾರಾಯ ಹಿರ್ರಿಂ ರೂಂ ಘ ಫಟ್ ಹಮ್ಮುಖಿ ಆಕರ್ಷಣಂ ಕುರು ಕುರು ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಮಾಡಿ, ಖಂಡಿತ ನಿಮ್ಮ ರಿಸಲ್ಟ್ ಸಿಗುತ್ತೆ.